Greetings everyone in the wonderful name of Jesus Christ. ಅದ್ಭುತವಾದಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. What a joy for me to come to your house on this wonderful day of Indian independence and share the word with all of you. ನಮ್ಮ ಸ್ವಾತಂತ್ರ್ಯ ದಿನೋತ್ಸವದ ದಿನ ನಿಮ್ಮ ಮನೆಗೆ ಬಂದು ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದು ನನಗೆ ಎಷ್ಟೋ ಸಂತೋಷ. So today I thank God for this wonderful nation of India. ನಮ್ಮ ಅದ್ಭುತವಾದ ಭಾರತ ದೇಶಕ್ಕಾಗಿ ಕರ್ತನಿಗೆ ವಂದನೆ ಸಲ್ಲಿಸ್ತೇನೆ. I am so grateful to God that I am born in India. ನಾನು ಭಾರತ ದೇಶದಲ್ಲಿ ಹುಟ್ಟಿದ್ದೇನೆ ಎಂಬ ಕಾರಣಕ್ಕಾಗಿ ಕರ್ತನಿಗೆ ವಂದನೆಯನ್ನು ಸಲ್ಲಿಸ್ತೇನೆ. God is a wise God who puts people in different lands according to his wisdom. ದೇವರು ತನ್ನ ಜ್ಞಾನಕ್ಕನುಸಾರವಾಗಿ ಜನರನ್ನ ಆಯಾ ರಾಷ್ಟ್ರಗಳಲ್ಲಿ ಉದ್ಭವಿಸುವಂತೆ ಮಾಡ್ತಾನೆ. So I thank God that I am born in India and you are born in India. ನಾನು ಭಾರತ ದೇಶದಲ್ಲಿ ನೀನು ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕಾಗಿ ಕರ್ತನಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. So on this day of independence, ಈ ಸ್ವಾತಂತ್ರ್ಯ ದಿನದಂದು I want to share a short word with all of you. ನಿಮ್ಮೆಲ್ಲರ ಜೊತೆಗೆ ಚಿಕ್ಕದಾದಂತಹ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. I know you would have heard the word and freedom from many men of God right on this channel preaching since morning. ಬೆಳಿಗ್ಗೆಯಿಂದ ಈ ಚಾನೆಲ್ನಲ್ಲಿ ಅನೇಕ ದೈವಜನರು ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿರಬಹುದು. Thank God for it. ಅವರೆಲ್ಲರಿಗೂ ಕರ್ತನಿಗೆ ವಂದನೆ. So I want you to open your heart and listen to a few minutes the word God gave in my spirit. ಮತ್ತು ಕರ್ತನು ನನ್ನ ಹೃದಯದಲ್ಲಿ ಹಾಕಿದಂತಹ ಆ ಮಾತುಗಳನ್ನು ಜಾಗರೂಕವಾಗಿ ಒಂದು ಸ್ವಲ್ಪ ಸಮಯ ಕೇಳಿ. I would like to pray a minute with you before I share the word. ವಾಕ್ಯವನ್ನು ಹಂಚುವುದಕ್ಕಿಂತ ಮುಂಚಿತವಾಗಿ ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. Shall we pray please? ಪ್ರಾರ್ಥನೆ ಮಾಡೋಣವಾ? Father, in the name of Jesus, we bow before your holy presence. ತಂದೆಯೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನ ಪವಿತ್ರವಾದ ಪ್ರಸನ್ನತೆಯಲ್ಲಿ ನಾವು ತಲೆಬಾಗ್ತೇವೆ. Come Holy Spirit. ಪವಿತ್ರಾತ್ಮನೇ ಬನ್ನಿ. Fill every home in the name of Jesus. ಯೇಸುವಿನ ಹೆಸರಿನಲ್ಲಿ ಪ್ರತಿಯೊಂದು ಮನೆಯನ್ನ ನೀವು ತುಂಬಿಸಿರಿ. Let the spirit of glory come into every home and rest upon everyone that's watching me. ಮಹಿಮೆಯ ಆತ್ಮನು ಪ್ರತಿಯೊಂದು ಮನೆಯನ್ನು ಪ್ರವೇಶಿಸಲಿ ಮತ್ತು ನನ್ನನ್ನು ನೋಡುತ್ತಿರುವಂತಹ ಪ್ರತಿಯೊಬ್ಬರ ಮೇಲೆಯೂ ನೆಲೆಸಲಿ. I expect wonderful manifestation of your presence today, Lord. ಈ ದಿನದಂದು ಕರ್ತನೆ ನಿನ್ನ ಪ್ರಸನ್ನತೆಯ ತೋರಿಸುವಿಕೆ ನಾನು ಅಪೇಕ್ಷಿಸ್ತೇನೆ. In Jesus' name. ಯೇಸುವಿನ ಹೆಸರಿನಲ್ಲಿ. Amen. ಆಮೆನ್. Amen. I want to share with you a scripture portion from the Gospel of Luke in chapter 4. ಲೂಕ ಸುವಾರ್ತೆ 4ನೇ ಅಧ್ಯಾಯದಿಂದ ವಾಕ್ಯ ಭಾಗವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ I want to ಇಷ್ಟಪಡ್ತೇನೆ. read from verse 16 to 21. 16ನೇ ವಚನದಿಂದ 21ನೇ ವಚನ ತನಕ ಓದೋಣ. He went to Nazareth where he had been brought up. On the Sabbath day, he went into synagogue as his custom and he stood up to read. ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ಪದ್ಧತಿಯಂತೆ ಸಬ್ಬತ್ ದಿನದಲ್ಲಿ ಸಭಾಮಂದಿರದೊಳಕ್ಕೆ ಹೋಗಿ ಓದುವುದಕ್ಕೆ ಎದ್ದು ನಿಂತನು. The scroll of the prophet Isaiah was handed to him. Unrolling it, he found the place where it is written. ಆಗ ಪ್ರವಾದಿಯಾದ ಯೆಶಾಯನ ಪುಸ್ತಕವು ಆತನಿಗೆ ಕೊಡಲ್ಪಟ್ಟಿತು. ಆತನು ಆ ಪುಸ್ತಕವನ್ನು ತೆರೆದನು. The Spirit of the Lord is upon me, because he has anointed me to preach good news to the poor. He has sent me to proclaim freedom for the prisoners and the recovery of the sight for the blind, to release the oppressed, to proclaim the year of the Lord's favor. ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಯಾಕೆಂದರೆ ಬಡವರಿಗೆ ಸುವಾರ್ತೆ ಸಾರುವುದಕ್ಕೆ ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ. ಮುರಿದ ಹೃದಯ ಉಳ್ಳವರನ್ನು ಸ್ವಸ್ಥ ಮಾಡುವುದಕ್ಕೂ, ಸೆರೆಯಲ್ಲಿದ್ದವರಿಗೆ ಬಿಡುಗಡೆಯನ್ನು ಸಾರುವುದಕ್ಕೂ, ಕುರುಡರಿಗೆ ದೃಷ್ಟಿ ಕೊಡುವುದಕ್ಕೂ, ಜಜ್ಜಲ್ಪಟ್ಟವನನ್ನು ಬಿಡಿಸುವುದಕ್ಕೂ, ಕರ್ತನಿಗೆ ಅಂಗೀಕೃತವಾದ ವರ್ಷವನ್ನು ಸಾರುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂದು ಬರೆದಿರುವುದನ್ನು ಕಂಡು ಓದಿದನು. Then he rolled up the scroll, gave it back to the attendant and sat down. The eyes of everyone in the synagogue were fastened on him. ಆ ಪುಸ್ತಕವನ್ನು ಮುಚ್ಚಿ ತಿರುಗಿ ಪರಿಚಾರಕರ ಕೈಗೆ ಕೊಟ್ಟು ಕೂತುಕೊಂಡನು. And he began by saying this, today the scripture is fulfilled in your hearing. ಮತ್ತು ಆತನು ಹೇಳಿದನು, ನೀವು ಕಿವಿಯಿಂದ ಕೇಳಿದ ಈ ಬರಹವು ಈ ದಿವಸ ನೆರವೇರಿತು ಎಂದು ಹೇಳಿದ. Today the scripture is fulfilled in your hearing. ಈ ದಿವಸ ಈ ಬರಹವು ನೆರವೇರಿತು. As I share the word today this scripture you will see fulfilled in your hearing in your homes. ನೀವು ಈ ವಾಕ್ಯವನ್ನು ಕೇಳುತ್ತಾ ಇರುವಾಗ ಈ ಬರೆಯಲ್ಪಟ್ಟಂತಹ ವಾಕ್ಯವು
ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ನೆರವೇರುವುದನ್ನು ನೋಡ್ತೀರಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. You see, this scripture is so beautiful because it illustrates the purpose of the coming of Jesus in his own words. ಮತ್ತು ಈ ವಾಕ್ಯ ಭಾಗವು ಎಷ್ಟೋ ಸುಂದರವಾದದ್ದು, ಏಕೆಂದರೆ ಯೇಸು ಕ್ರಿಸ್ತನು ಯಾವ ಉದ್ದೇಶದಿಂದ ಬರ್ತಾ ಇದ್ದಾನೆ ಅನ್ನುವುದನ್ನು ತನ್ನದೇ ಆದ ಪದಗಳಿಂದ ಅಲ್ಲಿ ಹೇಳಲ್ಪಟ್ಟಿದೆ. When you look at all the purposes which he himself said, you don't see even one place he mentioned anything about any religion. ಮತ್ತು ತನ್ನ ಉದ್ದೇಶವನ್ನು ಹೇಳುವಾಗ ಯಾವುದೇ ಒಂದು ಸ್ಥಳದಲ್ಲಿ ಯಾವುದೇ ಒಂದು ಧರ್ಮದ ಬಗ್ಗೆ ಆತನು ಮಾತನಾಡ್ತಾ ಇಲ್ಲ. So Jesus never came to form a religion. ಯೇಸು ಕ್ರಿಸ್ತನು ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಬರಲಿಲ್ಲ. Then why did he come? ಮತ್ತೆ ಯಾಕೆ ಬಂದ? It doesn't matter what you feel. ನೀನು ಏನು ಅಂದ್ಕೊಳ್ತಾ ಇದೆಯೋ ಅದು It ಪ್ರಾಮುಖ್ಯವಲ್ಲ. doesn't matter what people say about the purpose of the coming of Lord Jesus. ಮತ್ತು ಯೇಸು ಕ್ರಿಸ್ತನು ಯಾಕೆ ಬಂದ ಎಂಬುದಾಗಿ ಜನರು ಹೇಳುವುದು ಅದ್ರ ಬಗ್ಗೆ ಚಿಂತೆ ಮಾಡುವ It ಅವಶ್ಯಕತೆ ಇಲ್ಲ. doesn't matter what the religion says. ಧರ್ಮವು ಏನು ಹೇಳುತ್ತೋ ಅದು ನಮಗೆ ಬೇಡ. It's important what Jesus said. ಆದರೆ ಯೇಸು ತಾನೇ ಏನು ಹೇಳಿದನೋ ಅದು ಪ್ರಾಮುಖ್ಯ. And Jesus said, ಮತ್ತು ಯೇಸು ಹೇಳಿದ the reason he came, ತಾನು ಬಂದ ಉದ್ದೇಶ, he said that he came to preach good news to the poor. ಬಡವರಿಗೆ ಒಳ್ಳೆಯ ವಾರ್ತೆಯನ್ನು ಸಾರುವುದಕ್ಕಾಗಿ ಬಂದೆನು He ಎಂಬುದಾಗಿ. came to open the eyes of the blind, ಕಣ್ಣಿಲ್ಲದವರಿಗೆ ದೃಷ್ಟಿಯನ್ನು ಕೊಡುವುದಕ್ಕಾಗಿ ಬಂದೆ to ಎಂಬುದಾಗಿ. heal the broken hearted people, ಮುರಿದ ಹೃದಯ ಉಳ್ಳವರನ್ನ ಗುಣ ಮಾಡುವುದಕ್ಕಾಗಿ ಬಂದ. and to set free those who are in prison, ಬಂಧನದಲ್ಲಿ ಸೆರೆಮನೆಯಲ್ಲಿದ್ದಂತಹ ಜನರನ್ನು ಬಿಡಿಸುವುದಕ್ಕಾಗಿ ಬಂದ. and to proclaim the year of Lord's favor. ಮತ್ತು ಕರ್ತನ ಅಂಗೀಕೃತವಾದ ವರ್ಷವನ್ನು ಸಾರುವುದಕ್ಕಾಗಿ ಬಂದ. The whole Israel waited for thousands of years for this to be fulfilled as prophesied by prophet Isaiah. ಯೆಶಾಯ ಪ್ರವಾದಿ ಯಾವುದನ್ನು ಪ್ರವಾದಿಸಿದನೋ ಅದಕ್ಕಾಗಿ ಇಸ್ರಾಯೇಲ್ ಎಲ್ಲರೂ ಸಹ ಕಾಯುತ್ತಾ ಇದ್ದರು ಸಾವಿರಾರು ವರ್ಷಗಳಿಂದ. And Jesus came and said, ಮತ್ತು ಯೇಸು ಬಂದು ಹೇಳಿದ, you waited all these years, ಇಷ್ಟು ವರ್ಷ ಕಾಲ ನೀವು ಕಾಯ್ತಾ ಇದ್ರಿ, but today ಆದರೆ ಈ the ದಿನದಲ್ಲಿ scripture is fulfilled in your hearing. ನೀವು ಕೇಳಿದ ಈ ವಾಕ್ಯವು ನೆರವೇರಿತು ಎಂಬುದಾಗಿ. That for which you waited for a long time is fulfilled today in your hearing, Jesus said. ಎಷ್ಟೋ ಸಮಯದಿಂದ ಕಾಯ್ತಾ ಇದ್ದಂತಹ ಈ ವಿಷಯವು ಈ ದಿನದಲ್ಲಿ ನೆರವೇರಿತು ಎಂಬುದಾಗಿ ಯೇಸು ಹೇಳಿದ. I prophesy to you that for which you've been waiting for a long time shall be fulfilled today in Jesus' name. ನಾನು ಪ್ರವಾದಿಸ್ತಾ ಇದ್ದೇನೆ, ಯಾವುದಕ್ಕಾಗಿ ನೀವು ವರ್ಷಾನುಕಾಲ ಕಾಯ್ತಾ ಇದ್ದೀರೋ ಅದು ಯೇಸುವಿನ ಹೆಸರಿನಲ್ಲಿ ನೆರವೇರುತ್ತೆ ಎಂಬುದಾಗಿ. So today I want to touch one point about the purpose of the coming of Lord Jesus Christ. ಮತ್ತು ಒಂದು ವಿಷಯವನ್ನ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ, ಯೇಸುವಿನ ಬರೋಣದ ಉದ್ದೇಶ. He has sent me to proclaim freedom for the prisoners. ಮತ್ತು ಬಂಧನದಲ್ಲಿದ್ದವರಿಗೆ ಬಿಡುಗಡೆಯನ್ನ ಘೋಷಣೆ ಮಾಡುವುದಕ್ಕಾಗಿ ಬಂದೆ. One of the purpose Jesus came is to declare a beautiful, powerful word. ಯೇಸು ಕ್ರಿಸ್ತನು ಬಂದಂತಹ ಉದ್ದೇಶ ಪ್ರಾಮುಖ್ಯವಾಗಿ ಯಾವುದೆಂದರೆ ಆತನು ಸುಂದರವಾದಂತಹ ಒಂದು ಉದ್ದೇಶವನ್ನು ನೆರವೇರಿಸುವುದಕ್ಕೆ. There is one word he came to declare. ಒಂದು ಪದವನ್ನು ಘೋಷಣೆ ಮಾಡೋದಕ್ಕಾಗಿ ಬಂದ. Powerful word. ಬಹಳಷ್ಟು ಬಲಿಷ್ಠವಾದದ್ದು. It's called freedom. ಅದು ಸ್ವಾತಂತ್ರ್ಯ. Freedom. ಸ್ವಾತಂತ್ರ್ಯ. Hallelujah. What a beautiful word is freedom. ಈ ಸ್ವತಂತ್ರ ಅನ್ನೋದು ಎಷ್ಟು ಸುಂದರವಾದ ವಿಷಯ. Who will understand the meaning of the word freedom than we Indians on this day on the 15th of August? ಈ ಸ್ವತಂತ್ರ ಎನ್ನುವ ಪದವನ್ನ ಭಾರತೀಯರಾದಂತಹ ನಾವು ಈ ಆಗಸ್ಟ್ 15ರಂದು ನಮಗಿಂತಲೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವರು ಯಾರು? Freedom is so beautiful that people lay down their lives for the freedom of our country. ಮತ್ತು ಈ ಸ್ವತಂತ್ರವು ಎಷ್ಟು ಪ್ರಾಮುಖ್ಯವಾದುದು ಅಂದರೆ ಜನರು ಈ ಸ್ವತಂತ್ರಕ್ಕಾಗಿ, ನಮ್ಮ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದರು. One of our freedom fighters, Shri Bala Gangadhar Tilak, said like this. ಈ ಸ್ವಾತಂತ್ರ್ಯ ಸಮರ ಯೋಧರಾದಂಥ ಒಬ್ಬರು ಬಾಲಗಂಗಾಧರ್ ತಿಲಕ್ ಅವರು ಈ ರೀತಿಯಲ್ಲಿ ಹೇಳಿದರು, Freedom is my birthright and I am going to have it. ಸ್ವಾತಂತ್ರ್ಯ ಅನ್ನುವುದು ನನ್ನ ಜನ್ಮ ಹಕ್ಕು, ಅದನ್ನು ನಾನು ಪಡೆದುಕೊಳ್ತೇನೆ. And thank God today we live in a free country. ಮತ್ತು ದೇವರಿಗೆ ಸ್ತೋತ್ರ, ನಾವು ಬಿಡುಗಡೆಯಾದಂತಹ ದೇಶದಲ್ಲಿ ನಿವಾಸಿಸ್ತೇವೆ. But right now, ಆದರೆ ಈಗ as we look around, ನಾವು ಸುತ್ತಲೂ ನೋಡುವಾಗ our beloved country on the whole world is in another bondage. ನಮ್ಮ ಪ್ರಿಯ ರಾಷ್ಟ್ರವು ಮತ್ತು ಇಡೀ ಲೋಕವು ಇನ್ನೊಂದು ರೀತಿಯಾದ ಬಂಧನದಲ್ಲಿದೆ. The COVID-19. ಕೋವಿಡ್-19 ಎಂಬುದಾಗಿ.
COVID-19 has kept our country bound. ಈ COVID-19 ಎನ್ನುವುದು ನಮ್ಮ ದೇಶವನ್ನ ಬಂಧನದಲ್ಲಿ ಇರಿಸಿದೆ. But today I have a good news. ಆದರೆ ಇವತ್ತು ಒಂದು ಒಳ್ಳೆಯ ವಾರ್ತೆ ಇದೆ. There is freedom in Jesus Christ the Lord. ಯೇಸು ಕ್ರಿಸ್ತನು ನಮ್ಮ ಕರ್ತನ ಆತನ ಹೆಸರಿನಲ್ಲಿ ಬಿಡುಗಡೆ ಇದೆ. Oh, hallelujah. Hallelujah. Freedom is such a beautiful word. ಈ ಸ್ವತಂತ್ರ ಅನ್ನೋದು ಅಷ್ಟು ಸುಂದರವಾದ ಮಾತು. So today I just want to share with you a story of one person who was set free by Jesus in a powerful way. ಒಬ್ಬ ವ್ಯಕ್ತಿಯು ಆತನನ್ನ ಯೇಸು ಕ್ರಿಸ್ತನು ಬಹಳ ಬಲದಿಂದ ಬಿಡಿಸಿದನು. ಆ ವಿಷಯವನ್ನು ಹಂಚಿಕೊಳ್ತೇನೆ. I feel this is a prophetic about you in your situation. ಇದು ಒಂದು ಪ್ರವಾದನಯುಕ್ತವಾಗಿ ನಿಮ್ಮ ಸಂದರ್ಭಕ್ಕೆ ಅನುಸಾರವಾಗಿರುತ್ತೆ. Prophetic way of looking at our own country and the world, what we are going through. ಮತ್ತು ನಮ್ಮ ದೇಶವು ಮತ್ತು ಈ ಪ್ರಪಂಚವು ಯಾವುದರ ಮೂಲಕವಾಗಿ ಹಾದು ಹೋಗ್ತಾ ಇದೆಯೋ ಅದಕ್ಕನುಸಾರವಾಗಿ. Let me read to you from Luke chapter 13. ನಾನು ಲೂಕಾ ಸುವಾರ್ತೆ 13ನೇ ಅಧ್ಯಾಯದಿಂದ ಓದ್ತೇನೆ. I want to read from verse 10. 10ನೇ ವಚನದಿಂದ. On a Sabbath, Jesus was teaching in one of the synagogues, and a woman was there who had been crippled by a spirit for 18 years. She was bent over, could not straighten up at all. ಆತನ ಸಬ್ಬತ್ ದಿನದಲ್ಲಿ ಸಭಾಮಂದಿರದಲ್ಲಿ ಬೋಧಿಸುತ್ತಾ ಇದ್ದನು. ಆಗ 18 ವರ್ಷಗಳಿಂದಲೂ ದುರಾತ್ಮದಿಂದ ರೋಗ ಪೀಡಿತಳಾದ ನಡುಬೊಗ್ಗಿ ಹೋಗಿದ್ದ ಒಬ್ಬ ಸ್ತ್ರೀಯು ಅಲ್ಲಿ ಇದ್ದಳು. ಅವಳು ಯಾವ ರೀತಿಯಲ್ಲಿಯೂ ತನ್ನಷ್ಟಕ್ಕೆ ತಾನೇ ನೆಟ್ಟಗೆ ನಿಲ್ಲಲಾರದೇ ಇದ್ದಳು. Now here is a woman that was bent down by a spirit of infirmity for 18 years. ಒಂದು ದುರಾತ್ಮ ಕಾರಣವಾಗಿ 18 ವರ್ಷಗಳಿಂದ ಒಬ್ಬ ವೃದ್ಧಳು ಬಗ್ಗಿ ಹೋಗಿದ್ದಾಳೆ. She was bent down, she could not straighten up. ಆಕೆ ಬಗ್ಗಿ ಹೋಗಿ ತನ್ನಷ್ಟಕ್ಕೆ ತಾನೇ ನೆಟ್ಟಗೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. When she is bent down like that, ಆ ರೀತಿಯಲ್ಲಿ ಬಗ್ಗಿರುವಾಗ she cannot have the vision in the front. ತನ್ನ ಎದುರುಗಡೆ ಏನಿದೆಯೋ ಅದನ್ನು ನೋಡ್ಲಿಕ್ಕೆ ಆಗಲ್ಲ. She can only look down. ಆಕೆ ನೆಲವನ್ನು ಮಾತ್ರ ನೋಡಬಹುದು. Does not know where she is going. ತಾನು ಎಲ್ಲಿಗೆ ಹೋಗ್ತಾ ಇದ್ದಾಳೋ ಗೊತ್ತಿಲ್ಲ. That's what happening to our country and the whole world today. ನಮ್ಮ ದೇಶಕ್ಕೂ ಇಡೀ ಪ್ರಪಂಚಕ್ಕೂ ಇದೇ ಆಗ್ತಾ ಇದೆ. The COVID-19 has bent us down. ಈ COVID-19 ನಮ್ಮೆಲ್ಲರನ್ನ ಬಗ್ಗಿಸಿಬಿಟ್ಟಿದೆ. Bent our country, bent the world down. ನಮ್ಮ ದೇಶವನ್ನ ಈ ಲೋಕವನ್ನ ಬಗ್ಗಿಸಿಬಿಟ್ಟಿದೆ. Bent the business. ವ್ಯಾಪಾರಗಳನ್ನ ಬಗ್ಗಿಸಿಬಿಟ್ಟಿದೆ. Bent the jobs. ಉದ್ಯೋಗಗಳನ್ನ ಬಗ್ಗಿಸಿದೆ. Bent the families. ಕುಟುಂಬಗಳನ್ನ ಬಗ್ಗಿಸಿದೆ. And the way we are is bent down, unable to look up, unable to go forward in our lives. ನಾವು ನಮ್ಮ ಜೀವನದಲ್ಲಿ ಮೇಲಕ್ಕೆ ಎತ್ತಿ ನೋಡ್ಲಿಕ್ಕೂ ಮುಂದೆ ಹೋಗ್ಲಿಕ್ಕೂ ಕಷ್ಟವಾಗಿ ಬಿಟ್ಟಿದೆ. This woman suffered it for 18 years. ಇಂಥ ಒಂದು ಪರಿಸ್ಥಿತಿ ಈ ಸ್ತ್ರೀ 18 ವರ್ಷಗಳಿಂದ ಅನುಭವಿಸಿದೆ. And we've been suffering it for past 5 months in our country. ಮತ್ತು ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿಯಲ್ಲಿ ಕಳೆದ 5 ತಿಂಗಳಿಂದ ಇದ್ದೇವೆ. But I want to tell something to you. ಆದ್ರೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. And when she is bent down, ಆಕೆ ಬಗ್ಗಿದ್ದಾಗ the Bible says ಬೈಬಲ್ ಹೇಳುತ್ತೆ that Jesus saw her. ಯೇಸು ಕ್ರಿಸ್ತನು ಆಕೆಯನ್ನು ನೋಡಿದ. Verse 12 says, 12ನೇ ವಚನ, when Jesus saw her. ಯೇಸು ಆಕೆಯನ್ನು ನೋಡಿ. I want to tell you today, ಈ ದಿನದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, whatever is bending you down, ನಿಮ್ಮನ್ನು ಯಾವುದು ಬಗ್ಗಿಸಿದೆಯೋ, it can be family problem, ಅದು ಕುಟುಂಬದ ಸಮಸ್ಯೆ it ಆಗಿರಬಹುದು, can be addiction to some sin, ಯಾವುದೇ ಒಂದು ದುರಭ್ಯಾಸಕ್ಕೆ ನೀವು ಅಭ್ಯಾಸ it ಪಟ್ಟಿರಬಹುದು, can be addiction to pornography, ಯಾವುದೇ ಅಶ್ಲೀಲ ಚಿತ್ರಗಳ ಬಗ್ಗೆ ಒಂದು ದುರಭ್ಯಾಸವಿರಬಹುದು, it can be sickness that bent you down, ಅಥವಾ ಯಾವುದೇ ಒಂದು ರೋಗವು ನಿಮ್ಮನ್ನು ಬಗ್ಗಿಸಿ ಬಿಟ್ಟಿರಬಹುದು, or financial problems bent you down, ಅಥವಾ ಆರ್ಥಿಕ ಹಣಕಾಸಿನ ಸಮಸ್ಯೆ ನಿಮ್ಮನ್ನ ಕೆಳಗೆ your ಬಗ್ಗಿಸಿರಬಹುದು, debts have bent you down, ಸಾಲಗಳು ಬಗ್ಗಿಸಿಬಿಟ್ಟಿರಬಹುದು, and everything is dark in front of you. ನಿಮ್ಮ ಎದುರುಗಡೆ ಎಲ್ಲ ಕತ್ತಲೆಯ ರೀತಿಯಲ್ಲಿದೆ. Pastor, you don't know how long I've been suffering, Pastor. ಪಾಸ್ಟ್ರೇ, ನಿಮಗೆ ಗೊತ್ತಿಲ್ಲ ನಾವು ಎಷ್ಟು ಕಾಲದಿಂದ ಕಷ್ಟಪಡ್ತಾ ಇದ್ದೇವೆ. Pastor, this problem is not 1 day, 2 days. ಈ ಸಮಸ್ಯೆಯು 1 ದಿನ 2 ದಿನದಲ್ರಿ. I've been suffering for many years, Pastor. You don't understand. ಪಾಸ್ಟ್ರೇ, ಅನೇಕ ವರ್ಷಗಳಿಂದ ಈ ನೋವನ್ನು ಅನುಭವಿಸ್ತಾ ಇದ್ದೇವೆ, ನಿಮ್ಗೆ ಅರ್ಥ ಆಗಲ್ಲ. Well, I may not understand, ನನಗೆ ಅರ್ಥ ಆಗದೆ but ಇರಬಹುದು, Jesus understands. ಆದ್ರೆ ಯೇಸುವಿಗೆ ಅರ್ಥವಾಗುತ್ತೆ. He knew this lady was suffering not 1 day or 1 year, 18 years. ಆತನಿಗೆ ಗೊತ್ತಿತ್ತು ಈ ಸ್ತ್ರೀ 1-2 ವರ್ಷವಲ್ಲ 18 ವರ್ಷ ಕಾಲ ಅನುಭವಿಸ್ತಾ In ಇದ್ದಾಳೆ. another place in John 5, Jesus met a man at Bethesda who suffered for 38 years. ಮತ್ತು ಬೆಥೆಸ್ದಾ ಎಂಬಂಥ ಒಂದು ಸ್ಥಳದಲ್ಲಿ ಯೇಸು ಕ್ರಿಸ್ತನು ಒಬ್ಬ ಪುರುಷನನ್ನ ಭೇಟಿಯಾದ. ಆತನು 38 ವರ್ಷ ಕಾಲ ಈ ರೀತಿಯಾದ ನೋವನ್ನು ಅನುಭವಿಸಿದ. I would like to say, ನಾನು ಹೇಳಲಿಕ್ಕೆ ಬಯಸ್ತೇನೆ, it was a long standing problem. ಇದು ಬಹಳ ಸಮಯದಿಂದ ಇದ್ದ ಸಮಸ್ಯೆ. Maybe you are suffering with something which is a long standing problem. ನೀವು ಆ ರೀತಿಯಾದಂತಹ ಬಹಳಷ್ಟು ಸಮಯದಿಂದ ಈ ನೋವನ್ನು ಅನುಭವಿಸ್ತಾ ಇರೋ. Jesus saw her.
ಯೇಸು ಆಕೆಯನ್ನು ನೋಡ್ದ. Today I tell you as a man of God, ಈ ದಿನದಲ್ಲಿ ದೈವಜನರಾಗಿ ನಾನು ಹೇಳ್ತೇನೆ, Jesus is seeing you. ಯೇಸು ಕ್ರಿಸ್ತನು ನಿಮ್ಮನ್ನ ನೋಡ್ತಾ ಇದ್ದಾನೆ. Yes, you watching me, I'm talking to you. He's seeing you. ನನ್ನನ್ನು ನೋಡ್ತಾ ಇರುವಂತಹ ನಿನ್ನ ಜೊತೆಗೆ ಮಾತನಾಡ್ತಾ ಇದ್ದಾನೆ. ಯೇಸು ನಿಮ್ಮನ್ನ ನೋಡ್ತಾ ಇದ್ದಾನೆ. Don't change the channel. He's seeing you now. ಚಾನಲ್ ಅನ್ನ ಬದಲಾಯಿಸಬೇಡ, ಯಾಕಂದ್ರೆ ಆತನು ನಿನ್ನನ್ನು ನೋಡ್ತಾ ಇದ್ದಾನೆ. Put the remote down and listen to what he wants to tell you. ರಿಮೋಟ್ ಕೆಳಗಿಟ್ಟು ಆತನು ಹೇಳುವುದನ್ನ ನೀನು ಕೇಳು. He's seeing you today. ಆತನು ನಿನ್ನನ್ನು ನೋಡ್ತಾ ಇದ್ದಾನೆ. And then the Bible says, ಬೈಬಲ್ ಹೇಳುತ್ತೆ, when Jesus saw her, he called her forward. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದನು. Today, ಈ the ದಿನದಲ್ಲಿ Lord is calling you near. ಯೇಸು ಕ್ರಿಸ್ತನು ಹತ್ತಿರಕ್ಕೆ ಬಾ ಎಂಬುದಾಗಿ ಕರೀತಾ The Lord is calling our nation near. ನಮ್ಮ ದೇಶವನ್ನು ಹತ್ತಿರಕ್ಕೆ ಬರ್ಲಿಕ್ಕೆ ಹೇಳ್ತಾನೆ. Not a religious leader, ಧರ್ಮ ನಾಯಕರಲ್ಲ, but the one who loves us so much who can set us free. ಆದರೆ ನಮ್ಮನ್ನ ಬಹಳಷ್ಟು ಪ್ರೀತಿ ಮಾಡಿ ನಮ್ಮನ್ನು ಬಿಡಿಸುವಂತವನು. Hallelujah. Today he is calling you. ಆತನು ಈ ದಿನದಲ್ಲಿ ನಿಮ್ಮನ್ನ ಕರೀತಾ Come ಇದ್ದಾನೆ. close to me. ಹತ್ತಿರಕ್ಕೆ ಬನ್ನಿ, I can set you free. Come close to me. ನಿಮ್ಮನ್ನ ಬಿಡಿಸುತ್ತಾನೆ, ನಿಮ್ಮ ಹತ್ತಿರ ಬನ್ನಿ. My friend, you've been away from him for a long time. ನನ್ನ ಸ್ನೇಹಿತನೇ, ಆತನಿಂದ ನೀನು ಬಹಳ ದೂರ ಬಹಳ ಸಮಯದಿಂದ ಇದೆಯಾ. It's time for you to get close to him. ಈಗ ಆತನ ಹತ್ತಿರಕ್ಕೆ ಬರುವಂತಹ ಸಮಯವಾಗಿದೆ. He is not saying, straighten up and come to me. ನೀನು ನೇರವಾಗಿ ಎದ್ದು ನಿಂತು ನನ್ನ ಹತ್ರ ಬಾ ಅಂತ ಹೇಳ್ತಾ He ಇಲ್ಲ. told her, come just as you are. ನೀನು ಇದ್ದ ಹಾಗೆ ಬಳಿಗೆ ಬಾ ಎಂಬ. He's not telling you to change and come. ನೀನು ಬದಲಾಗಿ ನನ್ನ ಹತ್ರ ಬಾ ಎಂಬುದಾಗಿ ಹೇಳ್ತಾ ಇಲ್ಲ. He's telling you, come just as you are. ನೀನು ಇದ್ದ ಹಾಗೆ ಬಾ. Come with your sin. ನಿನ್ನ ಪಾಪದಿಂದ, Come with your addictions. ನಿನ್ನ ದುರಭ್ಯಾಸದಿಂದ, Come with the pornographic addiction. ಯಾವುದೇ ಅಶ್ಲೀಲ ಚಿತ್ರಗಳ ಒಂದು ದುರಭ್ಯಾಸ, Come with your sickness. ಯಾವುದೇ ಅನಾರೋಗ್ಯ Come with alcoholic problem. ಮತ್ತು ಮದ್ಯಪಾನ ಸೇವಿಸುವುದು, Come with your family problem. ಕುಟುಂಬದ ಸಮಸ್ಯೆದಿಂದ, Financial problem. ಆರ್ಥಿಕ Just ಸಮಸ್ಯೆಯಿಂದ, come close to him. ಅದೇ ರೀತಿಯಲ್ಲಿ ಹಾಗೆ ಆತನ ಬಳಿಗೆ ಬಾ. Why? ಯಾಕೆ? Only he can set you free. ಆತನು ಮಾತ್ರ ನಿನ್ನನ್ನು ಬಿಡಿಸಬಲ್ಲ. All these years you went away from him. ಈ ಇಷ್ಟು ವರ್ಷ ಆತನಿಂದ ದೂರ ಹೋದೆ, You stood away from him. ಆತನಿಂದ ದೂರ ನಿಂತೆ. Today, ಈ he's ದಿನದಲ್ಲಿ telling you, come. He's calling you, come. ಆತನು ಕರೀತಾ ಇದ್ದಾನೆ, ಹತ್ತಿರಕ್ಕೆ ಬಾ. Without guilt, without condemnation, come to him. ಯಾವುದೇ ಒಂದು ತಪ್ಪಿನ ಮನೋಭಾವನೆ ಇಲ್ಲದೆ ಹತ್ತಿರಕ್ಕೆ ಬಾ. And the Bible, she came to him. ಮತ್ತು ಬೈಬಲ್ ನಲ್ಲಿ ನೋಡ್ತೇವೆ ಯಾಕೆ ಹತ್ತಿರಕ್ಕೆ And look ಬಂದು. what Jesus said. ಯೇಸು ಏನು ಹೇಳ್ದ? He said to her, woman, you are freed from your infirmity. ಆತ ಹೇಳ್ದ, ಸ್ತ್ರೀಯೇ, ನೀನು ಈ ನಿನ್ನ ರೋಗದಿಂದ ಬಿಡುಗಡೆ ಆಗಿದ್ದೀಯಾ. The word freedom. ಬಿಡುಗಡೆ. Hallelujah. ಹಲ್ಲೆಲೂಯಾ. The Lord told her, you are freed from what has controlled you all these days. ಇಷ್ಟು ವರ್ಷ ಕಾಲ ಯಾವುದು ನಿನ್ನನ್ನು ಹಿಡಿದಿಟ್ಟಿದೆಯೋ ಈ ದಿನದಿಂದ ನಿನಗೆ ಸ್ವಾತಂತ್ರ್ಯ. Hundreds of years our nation suffered. 100 ವರ್ಷ ನಮ್ಮ ದೇಶ ಕಷ್ಟಪಡ್ತು. On the 15th of August, 15 ಆಗಸ್ಟ್ 1947, 1947 we became a free country. ನಾವು ಸ್ವತಂತ್ರ ದೇಶವಾದ. Thank God for nation of India. ಭಾರತ ದೇಶಕ್ಕಾಗಿ ದೇವರಿಗೆ ಸ್ತೋತ್ರ. 18 years. 18 ವರ್ಷ This woman suffered. ಈ ಸ್ತ್ರೀ ನೋವು But ಅನುಭವಿಸಿದ. that day Jesus said, ಆದ್ರೆ ಯೇಸು ಆ ದಿನದಲ್ಲಿ ಹೇಳಿದ, today ಈ ದಿನ you are freed. ನೀನು ಬಿಡುಗಡೆ ಹೊಂದಿದೀಯಾ. And today, ಈ ದಿನದಲ್ಲಿ that same Jesus ಅದೇ ಯೇಸು is telling you, ನಿನಗೆ ಹೇಳ್ತಾ you ಇದ್ದಾನೆ, are free. ನೀನು ಬಿಡುಗಡೆ ಹೊಂದಿದೀಯಾ. Same Jesus ಅದೇ ಯೇಸು can set my country free from this virus. ನನ್ನ ದೇಶವನ್ನ ಈ ವೈರಸ್ ನಿಂದ ಬಿಡುಗಡೆ ಮಾಡಬಲ್ಲ. I declare, agreeing with the words of Jesus, ಯೇಸುವಿನ ಮಾತಿನ ಜೊತೆಗೆ ನಾನು ಅಂಗೀಕಾರ ಮಾಡಿ ಹೇಳಲಿಕ್ಕೆ if ಇಷ್ಟಪಡ್ತೇನೆ. India is compared to one bent down by this virus, ಮತ್ತು ವೈರಸ್ ನಿಂದ ಬಗ್ಗಿ ಹೋದಂತಹ ಒಂದು ರೀತಿಯಲ್ಲಿ ಇರುವುದಾದ್ರೆ ನನ್ನ ದೇಶ, I say what Jesus says to India. ಯೇಸು ಹೇಳಿದ್ದನ್ನೇ ನಾನು ಭಾರತ ದೇಶಕ್ಕೆ ಹೇಳ್ತೇನೆ. India, ಭಾರತವೇ, you are freed from your infirmity. ನಿನ್ನ ಒಂದು ಈ ಕಷ್ಟದಿಂದ ಬಿಡುಗಡೆ ಹೊಂದಿದೀಯಾ. India, ಭಾರತವೇ, you are freed from this bondage. ಈ ಒಂದು ಬಂಧನದಿಂದ ಬಿಡುಗಡೆ ಹೊಂದಿದೀಯಾ. Something is going to happen that going to set our country free. ಏನೋ ಒಂದು ಆಗ್ಲಿಕ್ಕಿದೆ, ಅದು ನಮ್ಮ ದೇಶವನ್ನು ಬಿಡುಗಡೆ Oh, ಮಾಡುವಂತದ್ದು. hallelujah. ಹಲ್ಲೆಲೂಯಾ. Glory be to God. ದೇವರಿಗೆ ಸ್ತೋತ್ರ. And Jesus said, ಯೇಸು ಹೇಳ್ದ, verse 13, then he put his hands on her and immediately she straightened up and praised God. ಆತನು ಆಕೆಯ ಮೇಲೆ ತನ್ನ ಕೈಗಳನ್ನು ಇಟ್ಟನು, ಕೂಡಲೇ ಆಕೆಯು ನೆಟ್ಟಗಾಗಿ ದೇವರನ್ನ ಮಹಿಮೆ ಪಡಿಸಿ. Hallelujah. Hallelujah. ಹಲ್ಲೆಲೂಯಾ. Freedom is the blessing from God. ಸ್ವಾತಂತ್ರ್ಯ ಎನ್ನುವುದು ಕರ್ತನ ಒಂದು ಆಶೀರ್ವಾದ. And the Lord set her free who suffered for 18 years. 18 ವರ್ಷ ಕಾಲ ನೋವನ್ನು ಅನುಭವಿಸಿದ ಆಕೆಯನ್ನ ದೇವರು ಬಿಡಿಸಿದ. And today I pray and I believe with all my heart. ಈ ದಿನದಲ್ಲಿ ನಾನು ಪ್ರಾರ್ಥಿಸ್ತೇನೆ ಮತ್ತು ನನ್ನ ಸಂಪೂರ್ಣ ಹೃದಯದಿಂದ ನಂಬುತ್ತೇನೆ, It's your freedom day. ಈ ದಿನ ನಿನ್ನ ಸ್ವತಂತ್ರ ದಿನ. Hallelujah. ಹಲ್ಲೆಲೂಯಾ. That same Jesus who set that woman free will set us free and our nation.
ಆ ಸ್ತ್ರೀಯನ್ನು ಬಿಡಿಸಿದಂತಹ ಆ ಯೇಸು ನಮ್ಮ ದೇಶವನ್ನು ಬಿಡಿಸ್ತಾನೆ ಎಂಬುದಾಗಿ. This problem our country is facing, ಯಾವ ಸಮಸ್ಯೆ ನಮ್ಮ ದೇಶವು ಎದುರಿಸ್ತಾ it's ಇದೆಯೋ not from God. ಅದು ದೇವರಿಂದ ಅಲ್ಲ. Jesus didn't look at the woman and say like this. ಆ ಸ್ತ್ರೀಯನ್ನು ನೋಡಿ ಯೇಸು ಸ್ವಾಮಿ ಈ ರೀತಿ ಹೇಳಿಲ್ಲ. Look at the work of God that bent her down. ನೋಡು, ದೇವರ ಒಂದು ಕಾರ್ಯ ಆಕೆಯನ್ನು ಬಗ್ಗಿಸಿ ಬಿಟ್ಟಿದೆ. But he said like this ಆದ್ರೆ ಆತನು ಹೇಳ್ದ in verse 16. 16ನೇ ವಚನ, Then should not this woman, a daughter of Abraham, whom Satan has kept bound for 18 years, should be set free? ಹಾಗಾದರೆ ಈಗೋ ಅಬ್ರಹಾಮನ ಮಗಳಾದ ಈ ಸ್ತ್ರೀಯನ್ನ 18 ವರ್ಷಗಳಿಂದ ಸೈತಾನನ್ನು ಕಟ್ಟಿ ಹಾಕಿದ ಈ ಬಂಧನದಿಂದ ಸಬ್ಬತ್ ದಿನದಲ್ಲಿ ಬಿಡಿಸಬಾರದು. Satan binds, ಸೈತಾನನು ಬಂಧನದಲ್ಲಿ Jesus ಹಾಕುವ, sets us free. ಯೇಸು ನಮ್ಮನ್ನು ಬಿಡಿಸುವ. The devil brings the bondage, ಆ ಸೈತಾನನು ಬಂಧನ Jesus ತರ್ತಾನೆ, sets free. ಯೇಸು ಬಿಡಿಸ್ತಾನೆ. No bondage is from Jesus. ಯಾವುದೇ ಒಂದು ಬಂಧನವು ಯೇಸುವಿನಿಂದ ಅಲ್ಲ. No prison is from Jesus. ಯಾವುದೇ ಸೆರೆಮನೆ ಯೇಸುವಿನಿಂದ ಅಲ್ಲ. He didn't come to put us in bondage. ಆತನು ಬಂಧನದಲ್ಲಿ ಹಾಕ್ಲಿಕ್ಕೆ ಬರಲಿಲ್ಲ, He came to set us free. ಆತನು ನಮ್ಮನ್ನು ಬಿಡಿಸುವುದಕ್ಕೆ ಬಂದ. The problem we are facing is not from Jesus. ಯಾವ ಸಮಸ್ಯೆನ ನೀನು ಎದುರಿಸ್ತಾ ಇದೆಯೋ ಅದು ಯೇಸುವಿನಿಂದ The ಉಂಟಾದದಲ್ಲ. problem for our country is not from Jesus. ಯಾವ ಸಮಸ್ಯೆ ದೇಶವು ಎದುರಿಸ್ತಾ ಇದೆಯೋ ಅದು ಯೇಸುವಿನಿಂದ ಅಲ್ಲ. But some people say, ಆದ್ರೆ ಕೆಲವರು but ಹೇಳ್ತಾರೆ, God used the COVID-19 to bring families together and all this. ಆ ಕೋವಿಡ್-19 ಉಪಯೋಗ ಮಾಡಿ ದೇವರು ಕುಟುಂಬಗಳನ್ನ ಸೇರಿಸ್ತಾ So ಇದ್ದಾನೆ. God has brought the COVID-19. ದೇವರು ಕೋವಿಡ್-19 ತಂದಿದ್ದಾನೆ. No, my friend, ಇಲ್ಲ it's a ಸ್ನೇಹಿತರೆ, devil's work. ಇದು ಸೈತಾನನ ಕೆಲಸ. God can use anybody, anything. ದೇವರು ಯಾವುದನ್ನಾದ್ರೂ ಏನನ್ನಾದ್ರೂ ಉಪಯೋಗಿಸಬಹುದು. God used you and the devil also to fulfill the purpose of sending Jesus to the cross. ಮತ್ತು ಆ ಯೇಸುವನ್ನ ಶಿಲುಬೆಗೆ ಕಳಿಸುವುದಕ್ಕೆ ಸೈತಾನನನ್ನು ಉಪಯೋಗಿಸಿದ ದೇವರು. God uses any stupidity of ours, any mistake of anything God can use. ನಮ್ಮ ಯಾವುದೇ ಒಂದು ಮೂರ್ಖತನವನ್ನು ಸಹ ದೇವರು ಉಪಯೋಗಿಸಬಲ್ಲ. But God does not do it. ಅದೇ ಕರ್ತನು ಆ ರೀತಿಯಲ್ಲಿ He is ಮಾಡುವುದಿಲ್ಲ. not the author. ಆತನು ಅದಕ್ಕೆ ಕಾರ್ಯಕರ್ತನಲ್ಲ. He is not the author of bondage. ಬಂಧನದ ಕಾರ್ಯಕರ್ತನಲ್ಲ. He is the author of freedom. ನಮ್ಮನ್ನು ಬಿಡಿಸುವ Freedom for you today. ನಿನಗೆ ಈ ದಿನದಲ್ಲಿ ವಿಮುಕ್ತಿ. Let's pray. ಪ್ರಾರ್ಥನೆ ಮಾಡೋಣ. Hallelujah. Father, we agree together in the name of Jesus. ಮತ್ತು ನಾವೆಲ್ಲರೂ ಒಪ್ಪಿಕೊಳ್ತಾ ಇದ್ದೇವೆ ಯೇಸುವಿನ ಹೆಸರಿನಲ್ಲಿ On ಸ್ವಾಮಿ. this day, ಈ ದಿನದಲ್ಲಿ we pray for our nation, O God. ನಮ್ಮ ಭಾರತ ದೇಶಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. Holy Spirit, I ಪವಿತ್ರಾತ್ಮನೇ, welcome your presence upon our nation, O God. ನಮ್ಮ ಭಾರತ ದೇಶದ ಮೇಲೆ ನಿನ್ನ ಪ್ರಸನ್ನತೆಯನ್ನು ಆಹ್ವಾನಿಸ್ತಾ ಇದ್ದಾನೆ. Spirit of the Lord upon Jesus is the reason for setting the people free from bondages. ಯೇಸುವಿನ ಮೇಲೆ ಪವಿತ್ರಾತ್ಮನಿದ್ದ ಕಾರಣ ಜನರ ಬಂಧನವನ್ನು ಬಿಡಿಸಲಿಕ್ಕಾಯ್ತು. And that Holy Spirit came on the day of Pentecost because of the price Jesus paid on the cross. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಯಾವ ಬಲಿಯನ್ನ ತೆತ್ತಿದನೋ ಅದಕ್ಕಾಗಿ ಪಂಚಶತಮ ದಿನದಂದು ಆ ಪವಿತ್ರಾತ್ಮನು ಈ ಲೋಕಕ್ಕೆ ಇಳಿದು ಬಂದ. Holy Spirit, ಪವಿತ್ರಾತ್ಮನೇ, come upon our nation India, Lord. ನಮ್ಮ ಭಾರತ ದೇಶದ ಮೇಲೆ ಇಳಿದು ಬನ್ನಿ ಸ್ವಾಮಿ. God, we cry out to you as a people of God. ದೈವ ಜನರಾಗಿ ಸ್ವಾಮಿ ನಿಮಗೆ ನಾವು ಅಳುತ್ತಾ ಕರೀತಾ ಇದ್ದೇವೆ. Oh God, ದೇವರೇ, Holy Spirit, ಪವಿತ್ರಾತ್ಮನೇ, come upon our nation. ನಮ್ಮ ದೇಶದ ಮೇಲೆ ಇಳಿದು ಬಾ. Set our nation free from the COVID-19. ನಮ್ಮ ಭಾರತ ದೇಶವನ್ನ ಕೋವಿಡ್-19 ನಿಂದ ಬಿಡುಗಡೆ ಮಾಡು. Set the world free from COVID-19, Lord. ಇಡೀ ಪ್ರಪಂಚವನ್ನೇ ಕೋವಿಡ್-19 ನಿಂದ ಬಿಡುಗಡೆ ಮಾಡು. Set your people free from COVID-19, God. ನಿಮ್ಮ ಜನರನ್ನ ಈ ಕೋವಿಡ್-19 ನಿಂದ ಬಿಡಿಸು. Bless our nation India. ನಮ್ಮ ಭಾರತ ದೇಶವನ್ನು ಆಶೀರ್ವದಿಸು. God bless our president, our prime minister. ನಮ್ಮ ಪ್ರೈಮ್ ಮಿನಿಸ್ಟರ್ ಅನ್ನ, ಪ್ರೆಸಿಡೆಂಟ್ ಅನ್ನ ಆಶೀರ್ವದಿಸು. Oh God, bless our chief minister. ನಮ್ಮ ಚೀಫ್ ಮಿನಿಸ್ಟರ್ ಅವರನ್ನ ಆಶೀರ್ವದಿಸು. Lord, bless every doctor, every health worker working for this, Lord. ಮತ್ತು ಎಲ್ಲ ಡಾಕ್ಟರ್ಗಳನ್ನ, ಕಾರ್ಯಕರ್ತರನ್ನ, ಈ ಕೆಲಸ ಮಾಡುವಂತ ಎಲ್ಲರನ್ನ ಆಶೀರ್ವದಿಸು. We pray, let your presence come upon our nation and set everyone free. ನಿನ್ನ ಪ್ರಸನ್ನತೆ ನಮ್ಮ ಭಾರತ ದೇಶದ ಮೇಲೆ ಇಳಿದು ಬಂದು ಎಲ್ಲರನ್ನ ಬಿಡಿಸಲಿ ಸ್ವಾಮಿ. Give wisdom to our prime minister, our president, our chief minister, Lord, Father God, to lead the country in the difficult times. ಈ ಒಂದು ಕಷ್ಟ ಸಮಯಗಳಲ್ಲಿ ಸ್ವಾಮಿ ನಡೆಸುವಂತೆ ಜ್ಞಾನವನ್ನ ನಮ್ಮ ಪ್ರೈಮ್ ಮಿನಿಸ್ಟರ್ಗೆ, ಪ್ರೆಸಿಡೆಂಟ್ಗೆ, ಚೀಫ್ ಮಿನಿಸ್ಟರ್ಗೆ ನೀನು ಕೊಡು ಸ್ವಾಮಿ. And I pray for those watching me, Father. ಮತ್ತು ನೋಡ್ತಾ ಇರುವಂತವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. Holy Spirit, ಪವಿತ್ರಾತ್ಮ, every bondage in their lives be broken in Jesus' name. ಅವರ ಜೀವನದಲ್ಲಿ ಇದ್ದಂತಹ ಎಲ್ಲಾ ಬಂಧನಗಳು ಮುರಿದು ಹೋಗಲಿ ಯೇಸುವಿನ I ಹೆಸರಿನಲ್ಲಿ. break the bondage of sickness and addiction to evil.
ಮತ್ತು ಎಲ್ಲ ದುರಭ್ಯಾಸಗಳು ಮತ್ತು ಎಲ್ಲ ಅನಾರೋಗ್ಯಗಳು ಯೇಸುವಿನ ಹೆಸರಿನಲ್ಲಿ ಮುರಿದು I break the bondage of alcohol. I break the bondage of pornography in Jesus' name. ಮದ್ಯಪಾನವನ್ನಂತಹ ದುರಭ್ಯಾಸವನ್ನ, ಅಶ್ಲೀಲ ಚಿತ್ರಗಳು ನೋಡುವಂತಹ ಈ ಕೆಟ್ಟ ಅಭ್ಯಾಸಗಳನ್ನ ಯೇಸುವಿನ ಹೆಸರಿನಲ್ಲಿ ಬಂಧನಗಳನ್ನು ಮುರಿದು I break every sickness, every disease. ಎಲ್ಲ ಅನಾರೋಗ್ಯಗಳನ್ನ, ರೋಗಗಳನ್ನ ಯೇಸುವಿನ ಹೆಸರಿನಲ್ಲಿ ಮುರಿದು I break the bondage of financial problem, debts in Jesus' name. ಸಾಲ ಮತ್ತು ಹಣಕಾಸಿನ ಸಮಸ್ಯೆ ಎಂಬಂತ ಬಂಧನಗಳನ್ನ ಯೇಸುವಿನ ಹೆಸರಿನಲ್ಲಿ ಮುರಿದು I break every depression, every suicidal tendencies in the name of Jesus. ಪ್ರತಿಯೊಂದು ಕುಗ್ಗುವಿಕೆಯನ್ನು, ಆತ್ಮಹತ್ಯೆ ಮಾಡಿಕೊಳ್ಳುವಂತ ಮನೋಭಾವನೆಯನ್ನು ಯೇಸುವಿನ ಹೆಸರಿನಲ್ಲಿ ಮುರಿದು I break the spirit of loneliness in the name of Jesus. ಒಬ್ಬಂಟಿತನ ಎಂಬಂತ ಸಮಸ್ಯೆಯನ್ನು ಯೇಸುವಿನ ಹೆಸರಿನಲ್ಲಿ ಮುರಿದು Release your glory, Father. ನಿನ್ನ ಮಹಿಮೆಯನ್ನ ಬಿಡುಗಡೆ ಮಾಡು ತಂದೆ. Oh, let your presence fill your people. ನಿನ್ನ ಜನರನ್ನ ನಿನ್ನ ಪ್ರಸನ್ನತೆಯಿಂದ ತುಂಬಿಸು. Let your presence fill our nation. ನಮ್ಮ ದೇಶವನ್ನು ನಿನ್ನ ಪ್ರಸನ್ನತೆಯಿಂದ ತುಂಬಿಸು. And the anointing set the people free. ಮತ್ತು ಅಭಿಷೇಕವು ಜನರನ್ನು ಬಿಡಿಸಲಿ. In Jesus' name. ಯೇಸುವಿನ ಹೆಸರಿನಲ್ಲಿ. Amen. ಆಮೆನ್.